हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मेतान् सशास्त्रप्रवचनासक्तान् निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तानमस्ते गुरुमम। हरिः ओं। श्रीशापाहि ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ 180 ಗದ್ಯಮಾಲೆಗಳು, ಶಾಸ್ತ್ರ ಪ್ರಮೇಯಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಸಾತ್ವಿಕ ಜೀವರು. ಅನಂತ ಜೀವರಿದ್ದಾರೆ, ಎಲ್ಲರೂ ಹರೇ ಅನುಚರಾಹ ನಿಚೋಚ ಭಾವಂ ಗತಃ ಎಂಬುದು ಮಧ್ವಮತ ಪ್ರಮೇಯ. ಅನಂತ ಜೀವರು ಎಲ್ಲರೂ ಭಗವಂತನ ಅಧೀನರೇ ಮತ್ತು ಎಲ್ಲ ಜೀವರು ತಾರತಮ್ಯೋಪೇತವಾಗಿದ್ದಾರೆ. ನೀಚ, ಉಚ್ಚ ಮತ್ತು ಮಧ್ಯಮ ರೀತಿಯಲ್ಲಿ ಇದ್ದಾರೆ. ಅವರ ಯೋಗ್ಯತಾನುಸಾರವಾಗಿ ಸಾತ್ವಿಕರು, ರಾಜಸರು, ತಾಮಸರು ಎಂಬ 3 ಬಗೆಯಾಗಿ ಜೀವರು ಭಗವಂತನ ಅನುಚರರಾಗಿ ಇದ್ದಾರೆ ಎಂಬುದು ಸುಸ್ಪಷ್ಟವಾದ ವಾಕ್ಯ. ಇದನ್ನು ಶ್ರೀ ಪುರಂದರದಾಸರು ವಿಶೇಷ ಆಕಾರವಾಗಿ ವರದರು ಅಂತ ಹೇಳಿದ್ದರಿಂದ ನಮಗೆ ಸ್ಪಷ್ಟ ನಿದರ್ಶನ ಮಾಡುತ್ತಿದ್ದಾರೆ. ವರದರ ಲಕ್ಷಣವೇನು ಎಂಬುದನ್ನು ಸರ್ವಮೂಲ ಗ್ರಂಥದಲ್ಲಿ ವಿಸ್ತಾರವಾಗಿ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಶ್ರೀ ವೇದವ್ಯಾಸದೇವರು 18 ಪುರಾಣವನ್ನು ರಚಿಸಿ ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಅವರ ಯೋಗ್ಯತೆಯನ್ನು ಹೇಗೆ ತಿಳಿದುಕೊಳ್ಳಬೇಕು, ಅವರ ಸಾಧನೆ ಹೇಗೆ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ನಿರ್ದೇಶಿಸಿದ್ದಾರೆ. ಮತ್ತು ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ಶ್ರೀಮದಾನಂದ ತೀರ್ಥರು ವ್ಯಾಖ್ಯಾನ ರೂಪದಲ್ಲಿ ವಿಶೇಷ ಆಕಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ಉಪನಿಷತ್ ಅಂದರೆ ವೇದದ ಮುಖ್ಯವಾದ ಭಾಗ. ಸಕಲ ವೇದವೂ ಅಪೌರುಷವಾದದ್ದು. ಅಪೌರುಷೇಯವಾದ ವೇದದಲ್ಲಿ ಜೀವನ ಸ್ವರೂಪದ ಚಿಂತನೆಯನ್ನು ಹೇಗೆ ಮಾಡಿಸಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತಿದ್ದೆವು. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಸ್ವಯಂಭೂ ಮನುವಿಗೆ ಯಜ್ಞನಾಮಕ ಭಗವಂತನು ಯಾವ ತನ್ನ ರಕ್ಷಣೆಗೋಸ್ಕರವಾಗಿ ಭಗವಂತನ ಆರಾಧನೆ ಮಾಡಿದಾಗ ಆ ರಕ್ಷಣೆಯನ್ನು ಒದಗಿಸಿ ಹೇಗೆ ಸಂರಕ್ಷಿಸಿದನು ಎಂಬುದರ ಮಹತ್ವವನ್ನು ತಿಳಿಸತಕ್ಕಂಥದ್ದು ಈಶಾವಾಸ್ಯ ಉಪನಿಷತ್ತು. ಇದು ಕೇವಲ ಸ್ವಯಂಭೂ ಮನು ಎಂದು ನಿರ್ದೇಶನ ಮಾಡಿದರೆ ಅವರು ಋಷಿ ಮತ್ತು ಛಂದಸ್ಸು ಮತ್ತು ದೇವತೆಗಳೇ. ಈ ಮೂಲಕವಾಗಿ ಸ್ವಯಂಭೂ ಮನುಗಳಿಂದ ಸಕಲ ಮನುಷ್ಯರು ಹುಟ್ಟಿರುವುದರಿಂದ ಎಲ್ಲ ಮನುಗಳಿಂದಲೂ ಸಂಜಾತರಾದ ಅವರ ಮನುಕುಲವೇನಿದೆ, ಇಡೀ ಮನುಕುಲಕ್ಕೆ ರಕ್ಷಣೆ ಒದಗಬೇಕಾದರೆ ಯಜ್ಞನಾಮಕ ಭಗವಂತನ ಆರಾಧನೆ ಮಾಡಬೇಕು ಎಂಬ ತಾತ್ಪರ್ಯವನ್ನು ನಾವು ಈಶಾವಾಸ್ಯ ಉಪನಿಷತ್ತಿನಿಂದ ನಾವು ತಿಳಿದುಕೊಳ್ಳಬಹುದು. ಮೊಟ್ಟ ಮೊದಲಿಗೆ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ತೇನ ತೇನ ಭಂಜಿತಾಃ ಮಾಗೃದಾ ಕಸಜಿದ್ದನಂ ಎಂಬ ಆಶ್ವಾಸನೆಯ ಮಾತು. ಭಗವಂತ ಎಲ್ಲರನ್ನೂ ಸಂರಕ್ಷಣೆ ಮಾಡುತ್ತಿದ್ದಾನೆ. ಭಗವಂತ ತಾನು ಸೃಷ್ಟಿಸಿ ಅದರೊಳಗೆ ತಾನು ಇದ್ದು ಅದನ್ನು ರಕ್ಷಿಸುತ್ತಾನೆ.
ಹೇಗೆ ಜಡ ಪದಾರ್ಥಗಳನ್ನು ತಾನು ಸೃಷ್ಟಿಸಿದ ಅನಂತ ಪದಾರ್ಥಗಳನ್ನು ರಕ್ಷಿಸುತ್ತಾನೋ ಅದರಂತೆ ಜೀವರನ್ನು ರಕ್ಷಿಸುತ್ತಾನೆ. ಆದ್ದರಿಂದ ಈಶಾವಾಸ್ಯಂ ಎಂಬುದಾಗಿ ನಾವು ತಿಳಿಯಬೇಕು. ಸಕಲ ಮನುಷ್ಯರಿಗೆ ಬಂದಿರತಕ್ಕಂಥ ಶರೀರವೇನಿದೆ, ಬಾಹ್ಯ ಶರೀರ, ಲಿಂಗ ಶರೀರ ಮತ್ತು ಸ್ವರೂಪ, ಇವುಗಳನ್ನು ಇದ್ದಂತೆಯೇ ರಕ್ಷಣೆ ಮಾಡತಕ್ಕಂಥವನು ಭಗವಂತನೇ ಆಗಿದ್ದಾನೆ. ಯಾವ ನಿಮಿತ್ತದಿಂದ ರಕ್ಷಣೆ ಮಾಡುತ್ತಾನೆ ಅಂದರೆ ನಮ್ಮ ಶರೀರದೊಳಗೆ ಬಿಂಬರೂಪನಾಗಿ ನಿಂತು ಪ್ರತಿಯೊಂದು ಅವಯವಗಳಲ್ಲಿ ಅನಂತ ರೂಪಗಳಿಂದ, ಅನಂತ ಕಣಗಳಲ್ಲಿ ಅನಂತ ರೂಪಗಳಿಂದ ತಾನಿದ್ದು ರಕ್ಷಣೆ ಮಾಡುತ್ತಿದ್ದಾನೆ. ತೇನ ವಿನಾ ತೃಣನಪಿ ಚಲತಿ ಎಂಬ ಗೀತಾವಾಕ್ಯದಂತೆ ಭಗವಂತನ ಇರುವಿಕೆಯ ಅವನ ಪ್ರಸಾದದಿಂದಲೇ, ಅವನ ಅನುಗ್ರಹದಿಂದಲೇ ಸಕಲ ಜೀವರು ಚೇತನರು ಸಕಲ ವ್ಯಾಪಾರವನ್ನು ಮಾಡುತ್ತಿದ್ದಾರೆ ಎಂಬ ಶ್ರೇಷ್ಠ ಜ್ಞಾನವನ್ನು ತಿಳಿದುಕೊಳ್ಳುವುದೇ ಉಪನಿಷತ್ತಿನ ಮುಖ್ಯ ಅರ್ಥವಾಗಿದೆ. ತೇನ ತೆಕ್ವೇನ ಭುಂಜೀತಾಹ ಮಾಗೃದಾ ಕಸಜಿದ್ದನಂ ಎಂಬುದರಿಂದ ಅಧಿಕಾರಿ ವರ್ಗವನ್ನು ಸೂಚಿಸಿದ್ದಾರೆ. ಭಗವಂತ ಏನು ಕೊಟ್ಟಿದ್ದಾನೆ ಅದು ನಿಯಮಿತವಾಗಿ ಅವರವರ ಯೋಗ್ಯತಾನುಸಾರವಾಗಿ ಎಷ್ಟು ಜನ್ಮದಲ್ಲಿ ಯಾವ ಪದಾರ್ಥವನ್ನು ಕೊಡಬೇಕು, ಎಷ್ಟು ಕೊಡಬೇಕು ಎಂಬುದರ ಸ್ಥಿತಿಗತಿಯನ್ನು ನೋಡಿಕೊಳ್ಳುವ ಭಗವಂತನಿದ್ದಾನೆ. ಆದ್ದರಿಂದ ಭಗವಂತ ಏನು ಕೊಟ್ಟಿದ್ದಾನೆ ಅದರ ನಂತರದಲ್ಲಿ ಅದರ ಆಚೆಗೆ ನಾವು ಏನನ್ನು ಬಯಸಬಾರದು ಎಂಬುದು ಮೊಟ್ಟ ಮೊದಲನೆಯ ಎಲ್ಲ ಜೀವರಿಗೂ ಪಾಠವಾಗಿದೆ. ಯಾರು ಈ ವಿಶಿಷ್ಟಾಕಾರವಾದ ಸ್ವಭಾವವನ್ನು ಹೊಂದುತ್ತಾರೋ ಅದನ್ನು ವೈರಾಗ್ಯ ಅಥವಾ ವಿರಕ್ತಿ ಎಂದು ಕರೆಸಿಕೊಳ್ಳುತ್ತದೆ. ಭಗವಂತನು ಕೊಟ್ಟಿದ್ದರಲ್ಲಿ ತೃಪ್ತರಾಗಿರುವಿಕೆಯೇ ವೈರಾಗ್ಯ. ಈ ವೈರಾಗ್ಯ ಭಗವಂತನು ಉಪದೇಶ ಮಾಡಿದ ಈ ಗುಣವನ್ನು ಯಾರು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲವೋ ಮತ್ತು ಅವರ ಜೀವನ ಪೂರ್ತಿ ಅದನ್ನು ವಿಷಮ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೋ ಅಂತಹವರಿಗೆ ಯಾವ ರೀತಿ ಗತಿಯಾಗುತ್ತದೆ ಎಂಬುದನ್ನು ಮುಂದಿನ ಮಂತ್ರದಿಂದ ಈ ಉಪನಿಷತ್ತಲ್ಲಿ ನಿರ್ದೇಶನವಾಗುತ್ತಿದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷು ಶತಂ ಸಮಂ ಏಂ ತ್ವಯಿ ನಾನ್ಯತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಯಾರು ಭಗವಂತ ಕೊಟ್ಟಿರತಕ್ಕಂಥ ಸಲಕರಣೆಯಲ್ಲಿ ತೃಪ್ತನಾಗಿ ತನ್ನ ನಿಯಮಿತವಾದ ಕರ್ಮವನ್ನು ಆಚರಣೆ ಮಾಡುತ್ತಾರೋ ಅವರಿಗೆ ಯಾವ ಕರ್ಮದ ಬಂಧನವಾಗುವುದಿಲ್ಲ. ನಮ್ಮ ಕರ್ಮ ಬಂಧನೋಪಾಯ ಏನು ಅಂದರೆ ಕುರ್ವನ್ನೇವಿಹ ಕರ್ಮಾಣಿ, ಅವರವರ ನಿಯತವಾದ ಕರ್ಮವನ್ನು ಅನುಸಂಧಾನ ಮಾಡಿಕೊಳ್ಳುವುದು. ನಿಯತವಾದ ಕರ್ಮದಿಂದ ಭಗವಂತ ಕೊಟ್ಟದ್ದರಲ್ಲೇ ತೃಪ್ತಿಯನ್ನು ಪಡುವುದು. ಕುರ್ವನ್ನೇವಿಹ ಕರ್ಮಾಣಿ ಎಂಬುದು ಅತ್ಯಂತ ಪ್ರಮುಖವಾದದ್ದು. ಆದ್ದರಿಂದ ಮೊದಲು ಎರಡು ಮಂತ್ರ ಇಡೀ ಮನುಷ್ಯ ಕುಲಕ್ಕೆ ಹೇಳಿರತಕ್ಕಂಥ ಮಂತ್ರವಾಗಿದೆ. ಭಗವಂತನ ರಕ್ಷಣೆ ಮಾಡುತ್ತಿದ್ದಾನೆ, ಭಗವಂತನ ಒಳಗಡೆ ಇದ್ದಾನೆ, ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡುವು ಮತ್ತು ನಿಮಗೆ ನಿಯಮಿತವಾದ ಕರ್ಮವನ್ನು ಆಚರಣೆ ಮಾಡುವುದರಿಂದ ನೀವು ಬಂಧಕದಿಂದ ಹೊರಗಾಗುತ್ತೀರಾ. ಅಂದರೆ ಬಂಧನದ ಉಪಾಯವನ್ನು ಬಂಧನದಿಂದ ವಿಮುಕ್ತಿಗೊಳಿಸಬಹುದು. ಯಾವುದು ಬಂಧನ ಅಂದರೆ ಹುಟ್ಟು ಸಾವು ಎಂಬ ಸಂಸಾರವೆಂಬ ಬಂಧನ. ಇಷ್ಟು ಸುಂದರವಾಗಿ ಕ್ಲುಪ್ತವಾಗಿ ಚಕ್ಕಟವಾಗಿ ಜೀವರು ಬದುಕುವ ನೀತಿ ರೀತಿಯನ್ನು ಈ ಉಪನಿಷತ್ ಮಂತ್ರ ತಿಳಿಸುತ್ತದೆ. ಆದರೆ ಮೂರನೆಯ ಮಂತ್ರದಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಉಪನಿಷತ್ತು ಹೇಳುತ್ತದೆ. ಯಾರು ಈ ನಿಯತವಾದ ಕರ್ಮವನ್ನು ಮಾಡುವುದಿಲ್ಲವೋ
ಅವರಿಗೆ ಆಗತಕ್ಕಂಥ ದುರ್ಗತಿಯನ್ನು ನೇರವಾಗಿ ತಿಳಿಸ್ತಾ ಇದೆ. ಅಸುರ್ಯಾರಾಮತೆ ಲೋಕಾಂದೇನ ತಮಸಾವೃತಾ ತಾಂತೆ ಪ್ರೇಚ್ಛಾಭಿಗಚ್ಚಂತಿ ಕೇಚಾತ್ಮಹನೋ ಜನಃ. ಅತ್ಯಂತ ಸಾಧುವಾದ 2 ಮಂತ್ರಗಳಿಂದ ಉಪದೇಶವನ್ನು ಮಾಡಿದ ಈ ಉಪನಿಷತ್ 3ನೇ ಮಂತ್ರದಲ್ಲಿ ಈ ಉಲ್ಲಂಘನೆ ಮಾಡಿದವರ ಮನಸ್ಥಿತಿಗೆ ಒದಗಬಹುದಾದಂಥ ಪರಿಣಾಮವನ್ನು ಸೂಚಿಸುತ್ತದೆ. ಅಸುರ್ಯಾನಾಮ ತೇ ಲೋಕ ಅಂದೇನ ತಮಸಾವೃತಾ ತಾನ್ ತೇ ಪ್ರೇಚ್ಛಾಭಿಗಚ್ಚಂತಿ. ಯಾರಿಗೆ? ತೇ ಆತ್ಮಹನೋ ಜನಃ. ಯಾರ ಪರಮಾತ್ಮನ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳದೆ ವಿಪರೀತವಾಗಿ ತಿಳಿದುಕೊಳ್ಳುವರೋ ಅವರೆಲ್ಲರೂ ಮೃತರಾದ ಮೇಲೆ ಈ ಅಸದುಪಾಸನೆಯ ಫಲವಾಗಿ ಮಹಾದುಃಖದಿಂದ ಕೂಡಿದ, ಸ್ವಲ್ಪವೂ ಸುಖವಿಲ್ಲದ, ಗಾಢಾಂಧಕಾರದಿಂದ ತುಂಬಿದ ಅಸುರರು ಹೋಗುವಂಥ ಲೋಕಗಳಿಗೆ ಹೋಗುತ್ತಾರೆ. ಅಸೂರ್ಯಾನಾಮ ತೇ ಲೋಕಾಃ ಅಂದೇನ ತಮಸಾವೃತಾಃ ತಾನ್ ಪ್ರೇಚ್ಛಾಭಿಗಚ್ಚಂತಿ ಏಕೆ ಚ ಆತ್ಮಹನೋ ಜನಃ. ಇದನ್ನು ಶ್ರೀಮದಾನಂದ ತೀರ್ಥರು ಅತಿ ಸುಂದರವಾಗಿ ವಿವರಿಸುತ್ತಾರೆ. ಸುಷ್ಟು ರಮಣ ವಿರುದ್ಧತ್ವಾತ್ ಅಸುರಾಣಂ ಪ್ರಾಪ್ಯತ್ವಾಚ್ಛ ಅಸೂರ್ಯಾಃ. ಸುಷ್ಟು ರಮಣ ವಿರುದ್ಧತ್ವಾತ್ ಸಮೀಚೀನವಾದ ಸುಖಕ್ಕೆ ವಿರುದ್ಧವಾಗಿರುವುದರಿಂದ, ಅಂದರೆ ಮಹಾ ದುಃಖಕರವಾಗಿರುವುದರಿಂದ ಮತ್ತು ಅಸುರರಿಗೆ ಪ್ರಾಪ್ತಿಯೋಗ್ಯವಾದುದರಿಂದ ಸುಖಲೇಶವೂ ಇಲ್ಲದ ಪ್ರಯುಕ್ತ ಅಸುರ್ಯ ಎಂಬ ಹೆಸರುಳ್ಳ ಅಂದಂತಮೋ ಲೋಕಗಳು ಎಂಬುದನ್ನು ಇಲ್ಲಿ ಸೂಚಿಸುತ್ತಾ ಇದೆ. ಸೃಷ್ಟು ರಮಣ ವಿರುದ್ಧತ್ವಾತ್ ಅಸುರಾಣಂ ಪ್ರಾಪ್ಯತ್ವಾ ಚ ಅಸುರ್ಯಾಃ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆಂದರೆ, ನಚ ರಮಂಚಹೋ ಅಸದುಪಾಸನೆಯೋ ಆತ್ಮನಃ ಇತ್ಯುಕ್ತತ್ವಾತ್. ಯಾರು ಈ ಮಂತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅಂದರೆ ಭಗವಂತನ ಕೊಟ್ಟಿದ್ದನ್ನು ತೃಪ್ತಿಯಾಗಿ ಕೊಟ್ಟು ತಮ್ಮ ನಿಯಮಿತವಾದ ಕರ್ಮವನ್ನು ಯಾರು ಮಾಡುವುದಿಲ್ಲವೋ ಅವರು ಉಲ್ಲಂಘನೆ ಮಾಡಿದಂತಾಗುತ್ತದೆ. ಅವರಿಗಾಗತಕ್ಕಂಥ ದುರ್ಗತಿ. ಈ ಮಂತ್ರದ ಅರ್ಥವನ್ನೇ ಹೇಳುವ ಭಾಗವತ ವಾಕ್ಯದಲ್ಲಿ ಪರಮಾತ್ಮನನ್ನು ವಿಪರೀತವಾಗಿ ತಿಳಿದುಕೊಳ್ಳುವರು ಈ ಅಸದುಪಾಸನೆಯಿಂದ ಸ್ವಲ್ಪವೂ ಸುಖವನ್ನು ಪಡೆಯದೇ ಹೋಗುವರು ಮತ್ತು ಮಹಾ ದುಃಖವನ್ನೇ ಪಡೆಯುವರು ಎಂದು ಹೇಳಿದೆ. ಆತ್ಮನಃ ಏನೆಂಬುದನ್ನು ಈ ಭಾಗವತ ವಾಕ್ಯವು ಹೇಳಿದೆ. ಶ್ರೀಹರಿಯಲ್ಲಿ ವಿಮುಖರಾದವರು, ಮಹಾ ದುಃಖಕ್ಕೆ ಕಾರಣವಾದುದರಿಂದಲೂ ಅಸುರರಿಂದ ಪ್ರಾಪ್ಯವಾದುದರಿಂದಲೂ ಅಸುರ್ಯ ಎಂದು ಕರೆಯಲ್ಪಡುವ ಲೋಕಗಳಿಗೆ ಹೋಗುವರು ಎಂದು ವಾಮನ ಪುರಾಣದಲ್ಲಿ ಹೇಳಿದೆ. ಇದರಿಂದ ಮಂತ್ರದ ಆತ್ಮಶಬ್ದವು ಹರಿಪರವೆಂದು ಹೇಳಿದಂತೆ ಆಗುತ್ತದೆ. ಏಕೇಚ ಎಂಬುದು ಪರಮಾತ್ಮನಿಗೆ ವಿಮುಖರಾದವರು ಯಾರ್ಯಾರೋ ಅವರೆಲ್ಲರೂ ತಪ್ಪದೇ ಹೋಗುವರು ಎಂಬ ನಿಯಮವನ್ನು ಸೂಚಿಸುತ್ತದೆ. ಏಕೆಂದರೆ ಪರಮಾತ್ಮನಿಂದ ವಿಮುಖರಾದವರೆಲ್ಲರೂ ತಪ್ಪದೇ ತಮಸ್ಸಿಗೆ ಹೋಗುವರು ಎಂದು ವಾಮನ ಪುರಾಣದಲ್ಲಿ ಹೇಳಿದೆ. ನಚ ರಮಂತ್ಯಹೋ ಅಸದುಪಾಸನೆಯ ಆತ್ಮನಃ ಇತ್ಯುಕ್ತತ್ವಾತ್ ಮಹಾದುಃಖೈಕಹೇತುತ್ವಾತ್ ಪ್ರಾಪ್ಯತ್ವಾತ್ ಅಸುರೈತತಾ ಅಸುರ್ಯಾ ನಾಮ ತೇ ಲೋಕಾ ತಾನಿ ಯಾಂತಿ ವಿಮುಖಾ ಹರೌ ಇತಿ ವಾಮನೆ. ಏಕೆ ಚ ನಿಯಮಃ ಉಕ್ತಃ ನಿಯಮೇನ ತಮೋ ಯಾಂತಿ ಸರ್ವೇಪಿ ವಿಮುಖಾ ಹರೌ ಇತಿ ಚ. ಅಧಿಕಾರಿಯಾದವನಿಗೆ ತತ್ವಜ್ಞಾನದಲ್ಲಿ ಅಭಿರುಚಿಯನ್ನು ಹುಟ್ಟಿಸುವುದಕ್ಕಾಗಿ ಇಲ್ಲಿ ಪರಮಾತ್ಮನ ವಿಪರೀತ ಜ್ಞಾನವುಳ್ಳವರನ್ನು ನಿಂದಿಸಲಾಗಿದೆ. ಸುಷ್ಟು ರಮಣಂ ಸೂರ್ಯಂ ತದ್ವಿರುದ್ಧಂ ಅಸೂರ್ಯಾಂ ಎಂದು ಅಸೂರ್ಯ ಶಬ್ದದ ಉತ್ಪತ್ತಿ
ಸುಖಕ್ಕೆ ವಿರುದ್ಧವಾದ ಮಹಾ ದುಃಖಕರವಾದ ಎಂದು ಅರ್ಥವು. ಈ ಪದವನ್ನು ಅಸುರ್ಯಾಹ ಸೂರ್ಯಪ್ರಕಾಶವಿಲ್ಲದವುಗಳು ಎಂಬ ಅರ್ಥದಲ್ಲಿ ಇಟ್ಟುಕೊಳ್ಳಬಾರದು. ಅಸುರರಿಂದ ಪ್ರಾಪ್ಯವಾದ ಎಂಬ ಅರ್ಥದಲ್ಲಿಯೂ ಅಸುರ್ಯಾಹ ಎಂದಾಗುವುದು. ಆತ್ಮನಃ ಅಂದರೆ ಪರಮಾತ್ಮನ ವಿಷಯದಲ್ಲಿ ವಿಪರೀತ ಜ್ಞಾನವುಳ್ಳವರು ಪ್ರೇತ್ಯ ಮರಣ ಹೊಂದಿ ಇಂತಹ ಅನರ್ಥಕಾರಿ ಲೋಕಕ್ಕೆ ಹೋಗುತ್ತಾರೆ ಎಂಬ ನಿರ್ದೇಶನವನ್ನು ತಿಳಿಸುತ್ತಾ ಇದ್ದಾರೆ. ಸಕಲ ವೇದವು ಅತ್ಯಂತ ವಿಧಿರೂಪವಾದದ್ದು. ಭಗವಂತನ ವಿಧಿರೂಪ ಶ್ರುತಿ ಸ್ಮೃತಿ ಹರೇರಾಜ್ಞವು ಎಂಬುದು ಶಾಸ್ತ್ರ ಮತ್ತು ವಿಧಿ. ಭಗವಂತನ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡಲೇಬೇಕು. ಯಾರು ಪರಿಪಾಲನೆ ಮಾಡುವುದಿಲ್ಲವೋ ಅವರಿಗೆ ವಿಧಿರೂಪವಾದದ್ದೇ ದಂಡನೆ ರೂಪವಾಗಿ ಶಿಕ್ಷಾ ರೂಪವಾಗಿ ಪರಿಣಮಿಸುತ್ತದೆ ಎಂಬುದನ್ನು ಸಕಲ ವೇದದ ತಾತ್ಪರ್ಯ ಅದು ಈಶಾವಾಸ್ಯ ಉಪನಿಷತ್ತಿನ 3ನೇ ಮಂತ್ರ ಅತಿ ಸ್ಪಷ್ಟಪಡಿಸುತ್ತಿದೆ. ಯಾರು ಭಗವಂತನ ಆವಾಸಯೋಗ್ಯವಾದ ಈ ಪೃಥ್ವಿಯಲ್ಲಿ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕಣದಲ್ಲಿ ತಾನಿದ್ದು ಭಗವಂತ ರಕ್ಷಣೆ ಮಾಡುತ್ತಿದ್ದಾನೆ ಎಂಬ ಜ್ಞಾನವನ್ನು ಯಾರು ತಿಳಿಯದೆ ಅವನು ಕೊಟ್ಟಂಥ ಪದಾರ್ಥವನ್ನು ಭುಂಜಿಸದೆ ವಿಪರೀತವಾಗಿ ಆಸೆಯನ್ನು ಪಡತಕ್ಕಂಥವರು ಮತ್ತು ತನ್ನ ನಿಯಮಿತವಾದ ಕರ್ಮವನ್ನು ಯಾರು ಮಾಡುವುದಿಲ್ಲವೋ ಅವರು ಭಗವಂತನ ವಿಧಿಗೆ ವಿರುದ್ಧರಾದವರು ಎಂದು ಹೆಸರು. ಇಂಥ ವಿರುದ್ಧರಾಗಿ ಯಾರು ನಡೆದುಕೊಳ್ಳುವರೋ ಅಂತಹವರು ಅಸೂರ್ಯಾನಾಮತೆ ಲೋಕಾಂದೇನ ತಮಸಾವೃತಾಃ ತಾಂ ಯಾಂತಿ. ಪ್ರೇತ್ಯರಾದ ಮೇಲೆ ಅತ್ಯಂತ ಘೋರತಮವಾದ ಕತ್ತಲ ಅಂದರೆ ದುಃಖಕರವಾದ ಲೋಕಗಳನ್ನು ಕುರಿತು ಪ್ರಯಾಣ ಮಾಡುತ್ತಾರೆ ಎಂಬುದು ಭಯಂಕರವಾದ ಶಿಕ್ಷಾರೂಪವಾದದ್ದು. ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದವರಿಗೆ ನೇರವಾಗಿ ಶಿಕ್ಷೆ ಇದೆ ಎಂಬುದನ್ನು ಅತಿ ಕಠೋರವಾದ ಶಬ್ದದಿಂದ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಅದನ್ನು ಶ್ರೀ ವೇದವ್ಯಾಸದೇವರು ವಾಮನ ಪುರಾಣದಲ್ಲಿ ಮತ್ತು ಭಾಗವತದಲ್ಲಿಗೆ ಸ್ಪಷ್ಟವಾಗಿ ಅದರ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಚರ ಮಂತ್ಯಹೋ ಅಸುದುಪಾಸನೆಯ ಆತ್ಮನಃ. ಯಾರು ಭಗವಂತನ ಗುಣವನ್ನು ಇಲ್ಲ ಎಂದು ಯಾರು ತಿಳಿಯುತ್ತಾರೋ, ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೋ ಅಂದರೆ ಏನರ್ಥ? ಭಗವಂತನು ನಿರ್ವಿಕಾರ ನಿರಾಕಾರ ನಿರ್ಗುಣ ಎಂದು ಹೇಳುವುದರಿಂದ ಭಗವಂತನಲ್ಲಿ ಮಾತನಾಡಲಾರ, ಭಗವಂತನು ಹೇಳಲಾರ, ಭಗವಂತನು ಏನನ್ನೂ ವಿಧಿಸಲಾರ ಎಂದು ಹೇಳಿದಾಗ ಸ್ವೇಚ್ಛಾ ಪ್ರವೃತ್ತಿಯಲ್ಲಿ ಇರಬಹುದು ಎಂಬ ಭಾವನೆಯಿಂದ ಭಗವಂತನನ್ನು ಅನ್ಯತಾಕಾರವಾಗಿ ಉಪಾಸನೆ ಮಾಡತಕ್ಕಂಥವರು ಎಂದು ಆಗುತ್ತದೆ. ಭಗವಂತನನ್ನು ಅನ್ಯತಾಕಾರವನ್ನು ಯಾರು ಭಾವಿಸುವರೋ ಅಥವಾ ಉಪಾಸನೆ ಮಾಡುವರೋ ಅಂತಹವರಿಗೆ ಅವರು ಮೃತರಾದ ಕೂಡಲೇ ಅತ್ಯಂತ ಘೋರತಮವಾದ ಕಷ್ಟತರವಾದ ಬರೀ ದುಃಖವನ್ನೇ ಅನುಭವಿಸತಕ್ಕಂಥ ಲೋಕಕ್ಕೆ ಹೊರಡುತ್ತಾರೆ ಅಂತ ಅರ್ಥ. ಇದು ಅತ್ಯಂತ ಭಯಂಕರವಾದ ಶಿಕ್ಷಾರೂಪವಾಗಿದೆ. ಎಲ್ಲ ಸಜ್ಜನರಿಗೆ, ರಾಜಸರಿಗೆ ಮತ್ತು ತಾಮಸರಿಗೆ ಎಚ್ಚರಿಕೆ ಮಾತಿನಂತಾಗಿದೆ. ಈ ವಾಕ್ಯ ಕೇವಲ ರಾಜಸರಿಗೆ ತಾಮಸರಿಗೆ ಮಾತ್ರ ಅನ್ವಯಿಸಿದ್ದು ಅಂತ ತಿಳಿಯಬಾರದು. ಎಲ್ಲ ಮನುಕುಲಕ್ಕೆ ಅನ್ವಯಿಸುವುದು. ಸಾತ್ವಿಕರು ಈ ವಾಕ್ಯದಿಂದ ಕೇಳಿ ತಮ್ಮ ಸಾಧನೆಯನ್ನು ಪ್ರತಿ ಕ್ಷಣದಲ್ಲಿಯೂ ಸಹ ಅತ್ಯಂತ ನಿಷ್ಠರಾಗಿ ಭಗವನ್ನಿಷ್ಠರಾಗಿ ಮಾಡುವುದರಲ್ಲಿ ಸಂಶಯವಿಲ್ಲ. ಅವರಲ್ಲಿ ವಿಶೇಷ ಆಕಾರವಾದ ಒಂದು ಶ್ರದ್ಧೆ ಉಂಟಾಗುತ್ತದೆ. ಅತ್ಯಂತ ಶಿಸ್ತಿನಿಂದ ನಡೆದುಕೊಳ್ಳತಕ್ಕಂಥ ಮಾರ್ಗವನ್ನು ಸೂಚಿಸುತ್ತದೆ. ರಾಜಸರಲ್ಲಿ ಇದರ ಪ್ರಭಾವವನ್ನು ತಿಳಿದುಕೊಳ್ಳದೆ ಅವರಿಗೆ ಸುಖದಿಂದ ವಂಚಿತರಾಗುತ್ತಾರೆ ಮತ್ತು
ನಿತ್ಯ ಸಂಸಾರವಾದ ಹುಟ್ಟು ಸಾವಿನ ಬಂಧಕವನ್ನು ಬಿಡಿಸಿಕೊಳ್ಳಲಾರದಂತೆ ಆಗುತ್ತಾರೆ. ತಾಮಸರಾದರೂ ಈ ಸಂಸಾರದಿಂದ ಮೃತರಾದ ಕೂಡಲೇ ಅತ್ಯಂತ ಘೋರತಮವಾದ ಅನ್ನಂ ತಮಸು ಮುಂತಾದ ಅತಿ ಪ್ರಬಲವಾದ ದುಃಖವನ್ನು ಕೊಡತಕ್ಕಂಥ ಲೋಕವನ್ನು ಹೊಂದುತ್ತಾರೆ ಎಂಬ ಉಗ್ರತಮವಾದ ಶಿಕ್ಷೆಯನ್ನು ವಿಧಿಸುವ ವಾಕ್ಯವಾಗಿದೆ ಈ 3ನೇ ಮಂತ್ರ. ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ 2 ಮಂತ್ರ ಎಷ್ಟು ಸಾಧುಕರವಾಗಿದೆಯೋ, ನಮಗೆ ಹಿತವಾಗಿ ಕಾಣುವುದೋ, 3ನೇ ಮಂತ್ರ ಅಷ್ಟೇ ಪ್ರಬಲ ರೂಪವಾಗಿ ನೇರವಾಗಿ ಯಾರು ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡುವರೋ ಅಂತವರಿಗಾಗತಕ್ಕಂಥ ಶಿಕ್ಷೆಯನ್ನು ಅತ್ಯಂತ ಪ್ರಬಲವಾದ ನಿಕೃಷ್ಟವಾದ ಶಬ್ದಗಳಿಂದ ಅಪೌರುಷೇಯವಾದ ವೇದ ಉಚ್ಚರಿಸುತ್ತಿದೆ. ಇದನ್ನು ಗಂಭೀರವಾಗಿ ಮನುಕುಲದಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕಡ್ಡಾಯವಾಗಿ ನಾವು ತಿಳಿದುಕೊಳ್ಳಲೇಬೇಕು. ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ನಾವು ನಡೆಯಲೇಬೇಕು. ಎಲ್ಲ ಜೀವರು ಭಗವಂತನ ಅನುಚರರು ಮಾತ್ರ. ನಾವು ಅಸ್ವಾತಂತ್ರರು. ನಮ್ಮಲ್ಲಿ ನಮ್ಮ ಹಿತವನ್ನು ಮಾಡಿಕೊಳ್ಳಲು ನಮಗೆಲ್ಲಿ ಶಕ್ತಿ ಇಲ್ಲ, ಸಾಮರ್ಥ್ಯವಿಲ್ಲ. ನಮ್ಮ ಅಹಿತವನ್ನೇ ನಾವು ಪ್ರತಿ ಹೆಜ್ಜೆ ಹೆಜ್ಜೆಗೆ ತಂದುಕೊಳ್ಳುತ್ತಿದ್ದೇವೆ. ಅಹಿತ ಅಂದರೆ ದುಃಖ ರೂಪವಾಗಿದೆ. ಯಾರಿಗೂ ದುಃಖ ಬೇಕಾಗಿಲ್ಲ, ಆದರೂ ಸಹ ಸುಖವನ್ನು ಅಪೇಕ್ಷೆ ಮಾಡತಕ್ಕಂಥವರು ದುಃಖದಲ್ಲೇ ತಂದುಕೊಡತಕ್ಕಂಥ ಮಾರ್ಗದಲ್ಲಿ ಇದ್ದಾಗ ವೇದ ಪುರುಷ ಅತ್ಯಂತ ಕಠಿಣವಾದ ಶಿಕ್ಷಾರೂಪವಾದ ಈ 3ನೇ ಮಂತ್ರವನ್ನು ನಮಗೆ ತಿಳಿಸ್ತಾ ಇದೆ. ಅಸೂರ್ಯಾನಾಮತೆ ಲೋಕಾಂದೇನ ತಮಸಾವೃತಾಃ ತಾಂತೆ ಪ್ರೇತ್ಯಾಭಿಗಚ್ಚಂತಿ ಯೇ ಕೇಚ ಆತ್ಮಹನೋ ಜನಃ. ಯಾರು ಭಗವಂತನನ್ನು ವಿಪರೀತವಾಗಿ ತಿಳಿದುಕೊಂಡು ಅವನ ಅನುಚರರನ್ನು ಆಗಿರುವುದನ್ನು ಬಿಟ್ಟು ಅಹಂಕಾರದಿಂದ ಮರೆಯುವರೋ, ಅನುಚರ ವೃತ್ತಿಯನ್ನು ಬಿಡುವರೋ, ಅವರ ಮಾರ್ಗಕ್ಕೆ ಅತಿ ಘೋರತಮವಾದ ಶಿಕ್ಷೆ ಕಾದಿದೆ ಎಂಬ ಭಯಂಕರವಾದ ಅರ್ಥವನ್ನು ತಿಳಿಸುವ ಈ ಮಂತ್ರ ಸಕಲ ಜೀವರಿಗೂ ಸಹ ಅತಿ ತೀಕ್ಷ್ಣ ರೂಪವಾಗಿದೆ, ಭಯಂಕರವಾಗಿದೆ. ಇದರ ಅರ್ಥವನ್ನು ನಾವು ಮನಗಾಣಿಸಬೇಕು, ತಿಳಿದುಕೊಳ್ಳಬೇಕು. ಇದನ್ನು ಶ್ರೀ ಪುರಂದರದಾಸರು ವರದರು ಎಂದು ಹೇಳಿದ್ರಿಂದ ವರದರಾಗುವ ಹಂತದಲ್ಲಿ ಅವರು ಭಗವಂತನ ಗುಣವನ್ನು ಹೇಗೆ ಆರಾಧನೆ ಮಾಡಿದರು, ಭಗವಂತನ ವಿಪರೀತವಾಗಿ ನಡೆಯುವ ಜನರ ಎದುರಿನಲ್ಲಿ ಈ ಸಜ್ಜನರು ಹೇಗಿದ್ದರು ಎಂಬುದನ್ನು ಸಹ ನಾವು ತಿಳಿಯಬಹುದಾಗಿದೆ. ಅಕ್ರೂರನೇ ತನ್ನ ಜೀವಮಾನ ಪೂರ್ತಿ ಯಾವ ಅಸುರನಾದ ಕೃಷ್ಣನ ಸೋದರ ಮಾವನಾದ ಕಂಸನ ಆಳ್ವಿಕೆಯಲ್ಲಿ ಮಂತ್ರಿಯಾಗಿದ್ದನು. ಅಂದರೆ ಏನರ್ಥ? ಅಸುರ ಮಧ್ಯದಲ್ಲಿಯೇ ಭಗವಂತ ಅಕ್ರೂರನ್ನು ಇಟ್ಟು ಅವನನ್ನು ಪರೀಕ್ಷಿಸಿದನು. ಭಗವಂತನಿಗೆ ವ್ಯತಿರಿಕ್ತವಾಗಿ ಅವನ ಜೀವಮಾನದಲ್ಲಿ ನಡೆಯದ ಕಾರಣ ಅವನನ್ನು ಅಕ್ರೂರ ವರದ ಎಂದು ಭಗವಂತ ಶ್ರೀಕೃಷ್ಣ ಅವನನ್ನು ಅನುಗ್ರಹಿಸಿದನು. ಹೀಗೆ 10 ಜನರನ್ನು ನಾವು ಪರೀಕ್ಷಿಸಿದಾಗ, ಅದರಂತೆ ನಮ್ಮಲ್ಲೂ ಸಹ ಪರೀಕ್ಷಿಸಿಕೊಂಡಾಗ ನಮ್ಮ ಸಹಚರದಲ್ಲಿ ಭಗವಂತನ ವಿರುದ್ಧವಾಗಿ ನಡೆಯತಕ್ಕಂತಹ ಪ್ರವೃತ್ತಿಗಳು ಇರುತ್ತಾರೆ. ನಾವು ಈ ಪ್ರವೃತ್ತಿಗಳನ್ನು ಧಿಕ್ಕರಿಸಿ ಅವರ ಅನುಚರರಾಗುವುದು ಬಿಟ್ಟು ಭಗವಂತನ ಇದು ಆಜ್ಞಾರೂಪವಾದ ಭಗವಂತ ಆತ್ಮಹನೋ ಜನಃ
ಭಗವಂತನ ಗುಣವನ್ನು ನಾವು ತಿಳಿದುಕೊಳ್ಳದೆ ವಿಮುಖರಾಗಿದ್ದರೆ ಅತ್ಯಂತ ಭಯಂಕರವಾದ ಲೋಕವೇ ಸಿದ್ಧಿಸುವುದು. ಅದು ಯಾರಿಗೂ ಇಷ್ಟರೂಪವಾದುದಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ತನ್ನ ಹುಟ್ಟಂದಿನಿಂದಲೂ ಸಹ ಆತ್ಮಹನೋ ಜನಃ, ಭಗವಂತನನ್ನು ವಿರುದ್ಧಾಕಾರವಾಗಿ ತಿಳಿಯುವ, ಗುಂಪಿನಲ್ಲಿ ತಿಳಿಯುವ ಜನರ ಮಧ್ಯೆಯಲ್ಲಿ ಇರಬಾರದು. ಅಂತಹ ಶಾಸ್ತ್ರವನ್ನು ಓದಬಾರದು, ಅಂತಹ ವಿದ್ಯೆಯನ್ನು ಕಲಿಯಬಾರದು ಎಂಬ ಎಚ್ಚರಿಕೆಯ ಮಾತು ಈ ಈಶಾವಾಸ್ಯ ಉಪನಿಷತ್ತಿನ 3ನೇ ಮಂತ್ರವಾಗಿದೆ. ವೇದವ್ಯಾಸ ದೇವರು ನಾರದೀಯ ಪುರಾಣದಲ್ಲಿ, ವಾಮನ ಪುರಾಣದಲ್ಲಿ, ಭಾಗವತದಲ್ಲಿ ಇದನ್ನು ಪುಷ್ಟೀಕರಿಸುವಂತೆ ಅರ್ಥವನ್ನು ತಿಳಿಸಿಕೊಟ್ಟಿರತಕ್ಕಂಥವರು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯ ರೂಪದಲ್ಲಿ ಅತ್ಯಂತ ಚಿಕ್ಕದಾದ ಈ ಉಪನಿಷತ್ತು ಅತಿ ಭಯಂಕರವಾದ ಮಹತ್ತರವಾದ ಅಂಶವನ್ನು ಸಕಲ ಜೀವರಿಗೆ ತಿಳಿಸುತ್ತಿದೆ. ಭಗವಂತನ ಎಲ್ಲರಿಗೂ ಆಶಯನಾಗಿದ್ದಾನೆ. ಭಗವಂತನ ನಮ್ಮ ಒಳಗಡೆ ಇದ್ದ ರಕ್ಷಣೆ ಮಾಡುತ್ತಿದ್ದಾನೆ. ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿಯಾಗಿದ್ದು ನಿಯಮಿತ ಕರ್ಮವನ್ನು ಮಾಡಿ ಎಂಬುದು ಕೇವಲ 4 ವಾಕ್ಯಗಳು ವಿಧಿರೂಪವಾದದ್ದು. ಯಾರು ಈ ವಿಧಿಯನ್ನು ಉಲ್ಲಂಘನೆ ಮಾಡುವರೋ ಅವರಿಗೆ ಘೋರತಮವಾದ ಅಸುರ್ಯ ನಾಮತೆ ಲೋಕ ಅಂದೇನ ತಮಸಾವೃತಾಹ ಎಂಬತಕ್ಕಂಥದ್ದು ಅತಿ ಕಠೋರವಾದ ದುಃಖಕರವಾದ ಲೋಕವನ್ನು ಕುರಿತು ಹೊರಡುತ್ತಾರೆ ಯಾರು ಆತ್ಮನೋ ಜನಃ ಎಂಬುದಾಗಿ ತಿಳಿಸಿರುತ್ತದೆ. ಇದು ಜೀವನ ಪ್ರಕರಣದಲ್ಲಿ ಎಚ್ಚರಿಕೆಯಾಗಿ ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಈಶಾವಾಸ್ಯ ಉಪನಿಷತ್ತಿನ 3ನೇ ಮಂತ್ರ ನಮಗೆ ಎಚ್ಚರಿಕೆ ಗಂಟೆಯಾಗಿದೆ. ಪ್ರತಿ ನಿಮಿಷವೂ ನಾವು ಇದನ್ನು ಜಾಗೃತವಾಗಿ ಆಲಿಸಿಕೊಳ್ಳಬೇಕು. ಇದರ ಅರ್ಥವನ್ನು ನಾವು ಮನಗಾಣಬೇಕು. ಇದರ ಅರ್ಥಾನುಸಂಧಾನದಲ್ಲಿ ನಾವು ಬಾಳಬೇಕು. ಇದೇ ಅಭಿಪ್ರಾಯವನ್ನು ಶ್ರೀ ಪುರಂದರದಾಸರು ವರದರು ಹೇಗೆ ಈ ಎಚ್ಚರಿಕೆ ಗಂಟೆಯಲ್ಲಿ ಪರಿಪಾಲಿಸಿದರು ಎಂಬುದನ್ನು ತಿಳಿಸಿಕೊಡತಕ್ಕಂಥ ಇತಿಹಾಸವೇ ವರದರ ಇತಿಹಾಸಗಳಾಗಿದೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ವಕ್ತವ್ಯವಿದೆ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಬಂದು ಒದಗುವುದು. ಮನುಷ್ಯ ಜನ್ಮದಲ್ಲಿ ಶ್ರೇಷ್ಠ ಗುರುಗಳ ಸಂಪರ್ಕ, ಅವರ ಅನುಗ್ರಹದಿಂದ ಮಾತ್ರ ಈ ಜ್ಞಾನ ಸಾಧ್ಯ. ಇಂತಹ ಶ್ರೇಷ್ಠ ಜನ್ಮವನ್ನು ನೀಡಿದಂತಹ ತಂದೆ ತಾಯಿಗಳ ಅನುಗ್ರಹ ರೂಪ ಅವರ ಸ್ಮರಣ ನಿರಂತರವಾಗಿ ಮಾಡಬೇಕು. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಸ್ಮರಣ ಅವರನ್ನು ನಿರಂತರ ಮಾಡಬೇಕು. ಇವರಲ್ಲೇ ತತ್ವಾಭಿಮಾನಿ ದೇವತೆ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಅವ್ಯಕ್ತವಾಗಿರತಕ್ಕಂಥ ಸಕಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪವನ್ನು ನಾವು ಸದಾ ಚಿಂತಿಸಬೇಕು. ದೇವತೆಗಳಲ್ಲಿ ಅತಿ ಶ್ರೇಷ್ಠರಾದ ವಾಯುದೇವರು ಆದಿಗುರುಗಳು, ಮುಖ್ಯ ಗುರುಗಳು. ಅವರೇ ನಮಗೆ ಗುರುಗಳು. ಆ ಗುರುಗಳೇ ಇಲ್ಲಿ ವ್ಯಾಖ್ಯಾನ ರೂಪದಲ್ಲಿ ಶಿಕ್ಷೆಯ ವಿವರಣೆಯನ್ನು ಮಾಡಿ ತೋರಿಸಿದ್ದಾರೆ. ವೇದವ್ಯಾಸರ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠ ಗುರುಗಳಾದ ಜೀವೋತ್ತಮರಾದ ವಾಯುದೇವರಾದ ಅಕಣಾಶ್ಮ ಸಮರಾಗಿರ್ತಕ್ಕಂಥ ರುಜುಗಣಸ್ಥರಾದ ವಾಯುದೇವರಿಗೆ ನಾವು ಶಿರಸಾಷ್ಟಾಂಗ ಮಾಡಬೇಕು, ನಮಸ್ಕರಿಸಬೇಕು. ಅವರನ್ನು ಅನುಗ್ರಹವನ್ನು ಸದಾ ಚಿಂತಿಸಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಅವನೇ ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದ್ದರಿಂದ ಇದೆಲ್ಲವೂ ಬಿಂಬನ ಕ್ರಿಯಾ, ಬಿಂಬನ ಆದೇಶ ಎಂದು ತಿಳಿದು ಬಿಂಬನನ್ನು ಉಪಾಸನೆ ಮಾಡುವುದೇ ಬಿಂಬೋಪಾಸನೆ ಎಂದು ಹೆಸರು. ಪ್ರತಿಯೊಂದು ನಮ್ಮ ಬಿಂಬನ ಆದೇಶದಂತೆ ನಡೆಯುತ್ತಿದೆ. ಬಿಂಬನ ಆದೇಶ 3ನೇ ಮಂತ್ರದಲ್ಲಿ ಏನು ಹೇಳಿದೆ? ಭಗವಂತನನ್ನು ಅನುಸರಿಸಿ ಭಗವಂತನು ಹೇಳಿದಂತೆ ನಿಯತವಾದ ಕರ್ಮವನ್ನು ಮಾಡು. ಇದು ಮಾಡದಿದ್ದರೆ ಘೋರತಮವಾದ ದುಃಖತರವಾದ ಲೋಕಕ್ಕೆ ಹೊರಡುವಿ ಎಂಬುದೇ ಆದೇಶವಾಗಿದೆ. ಬಿಂಬನು ಪ್ರತಿಯೊಬ್ಬರಿಗೂ
ಈ ಆದೇಶವನ್ನು ತಲುಪಿಸಿದರೂ ಸಹ ಆಯಾ ಜೀವನ ಯೋಗ್ಯತೆಯಂತೆ ಆ ಬಿಂಬನು ಅಲ್ಲಿ ಪ್ರವೃತ್ತಿಯನ್ನು ಮಾಡಿಸುತ್ತಾನೆ ಎಂಬುದು ನಾವು ನಿರ್ದಿಷ್ಟವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ನಮ್ಮ ಬಿಂಬನಿಗೆ ಹೇಗೆ ಪ್ರಾರ್ಥಿಸಬೇಕು? ಯೋಗ್ಯ ಗತಿಯನ್ನು ಕೊಡು ಎಂದು ಪ್ರಾರ್ಥನೆ ಮಾಡಬೇಕು. ಮತ್ತು ಇಂತಹ ಸುಜ್ಞಾನವನ್ನು ಒದಗಿಸಿದ ಬಿಂಬನಿಗೆ ನಾವು ಹೇಗೆ ಪ್ರತೀಕಾರವನ್ನು ಸಲ್ಲಿಸುವುದಂದರೆ ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಟಾಂತೇ ನಮ್ಮ ಮುಕ್ತಿ ವಿಧೇಮ ಎಂದು ವಿನಮ್ರವಾಗಿ ನಂಬಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.